ಅನೀಶ್ ಎಂಜಿನಾಂಡ್ ಏನಾಯಿತು ಏನಾಯ್ತು ಅನ್ನೋಷ್ಟರಲ್ಲಿ ಅಷ್ಟು ಮಾತಾಡಿಲ್ಲ. ಅವನು ಸೌಂಡ್ ಕೇಳಿಸ್ತಿದೆ, ಅವನು ಅಳ್ತಿದ್ದಾನೆ ಜೋರಾಗಿ. ಅದು ಟೋನು ಕೇಳಿದ್ರೆ ಈಗಲೂ ಭಯ ಆಗುತ್ತೆ. ಅವನು ಹೇಳ್ತಿದ್ದಾನೆ, ಹಿಂದ್ಗಡೆ ಪ್ರವೀಣಂದು ವಾಯ್ಸ್ ಕೇಳ್ತಿದೆ, ಅವನು ಜೋರಾಗಿ ಕಿರಿಸ್ತಿದ್ದಾನೆ. ಆ ಕಡೆ ದೀಪಿಕನು ಕಿರಿಸ್ತಿದ್ದಾಳೆ. ಆಗಲೇ ಗೊತ್ತಾಯಿತು, ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ಸ್ಟೇಜು ಇಳಿದು ಸೀದಾ ಕಾರಿಗೆ ಬಂದು ಮತ್ತೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಹಿಂಗಿಂಗೆ ಅಂತ ಹೇಳಿದ್ರು. ಏನು ಮಾಡಿದ್ರು, ಟಕ್ಕಂತ ಇಮಿಡಿಯೇಟ್ ಅಲ್ಲಿಂದ ಹೊರಟುಬಿಟ್ಟೆ, ಬಂದುಬಿಟ್ಟೆ. ಬೇಜಾರಂದರೆ ಅವ್ರು ಅಂದರೆ ತುಂಬ ಆಸೆ ಇತ್ತು. ಅವ್ನು ಬೇರೆ ಕಾಂತಾರ ಎಲ್ಲ ಮಾರ್ತಿದ್ದ, ಅವ್ನು ನಮ್ಮ ಹತ್ರ ಹೇಳೋನು, ಕಾಂತಾರ ಬಂದ ಮೇಲೆ ಏನೋ ಒಂದು ಸಕ್ಸಸ್ ಸಿಗುತ್ತೆ, ನನಗೆ ಬ್ರೇಕ್ ಸಿಗುತ್ತೆ, ಆಗ ನಾನು ಬೇರೆಲ್ಲ ಭಾಷೆ ಸಿನಿಮಾಕ್ಕೆಲ್ಲ ಮಾಡಿದ್ರೆ ನಾನು ನಿಮ್ಮನ್ನು ಕರಿತೀನಿ, ನೀವು ಬಂದುಬಿಡಿ. ಅಂದರೆ ತುಂಬ ಒಳ್ಳೆ ಹುಡುಗ. ಒಳ್ಳೆ ಅಂದರೆ ಯಾವುದಕ್ಕೂ ಒಂದು ದಿನ 10 ವರ್ಷದ ದಿನ ನೋಡ್ತಿದ್ದೀವಿ. ನಾನು ಅದೇ ನನಗೆ ತಲೆ ಬರೋದು. ನಾವಾದರೂ ಯಾವುದಾದ್ರೂ ಒಂದು ಬೇಜಾರಾದರೆ ಏನೋ ಒಂದಿದ್ರೆ ಯೋಚನೆ ಮಾಡ್ಕೊಂಡು ಏನೋ ಕೂತ್ಕೊಂಡು ಏನೋ ಇರ್ತೀವಿ. ಅವನು ಆ ಥರ ಯಾವುದಕ್ಕೂ ಯೋಚನೆ ಮಾಡಿ ಬೇಜಾರು ಮಾಡಿರೋದನ್ನು ನೋಡಿಲ್ಲ.